ಇದನ್ನೇ ಹೋಗ್ತಾ ಇಲ್ಲ ನೋಡಿ. ಓಕೆ, ನಮಸ್ತೆ ವಿದ್ಯಾರ್ಥಿಗಳೇ. ಇದಕ್ಕಿನ ಹಿಂದಿನ ಕ್ಲಾಸ್ನಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಅಂತ ಬರ್ತದೆ, ರಾಜ್ಯಗಳ ಪುನರ್ರಚನೆ ಅಂತ ಬರ್ತದೆ. ಆ ಟಾಪಿಕ್ ಬಗ್ಗೆ ಇದಕ್ಕಿನ ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಏನಂತಂದ್ರೆ ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ಬರ್ತದೆ. ಅಂದ್ರೆ ಚುನಾವಣೆಗಳ ಬಗ್ಗೆ ಈ ಟಾಪಿಕ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು 2ನೇ ಅಧ್ಯಯನದಲ್ಲಿ ಚುನಾವಣೆ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು. ಚುನಾವಣೆ ಅಂತಕ್ಕಂಥದ್ದು ನಮ್ಗೆ ಪ್ರಜಾಪ್ರಭುತ್ವ ರಾಷ್ಟ್ರದ ತಳಹದಿ ಅಥವಾ ಆಧಾರ ಸ್ತಂಭ ಅಂತ ಕರಿತೀವಿ. ಚುನಾವಣೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಹೆಚ್ಚು ಮಹತ್ವವನ್ನ ಪಡೆದಿರ್ತದ ಅಂತ ಕರಿತೀವಿ. ಈ ಬೇರೆ ರಾಷ್ಟ್ರಗಳಲ್ಲಿ ಚುನಾವಣೆ ಅಂತಕ್ಕಂಥದ್ದನ್ನ ಕಾಣೋದಿಲ್ಲ. ಯಾಕಂದ್ರೆ ನಿರಂಕುಶ ಪ್ರಭುತ್ವ ರಾಷ್ಟ್ರಗಳಲ್ಲಿ ಆಗಿರ್ಬೋದು ಅಥವಾ ರಾಜಪ್ರಭುತ್ವ ರಾಷ್ಟ್ರಗಳಲ್ಲಿ ಚುನಾವಣೆ ಅನ್ನುವಂಥ ಅಂಶವನ್ನ ಕಾಣೋದಿಲ್ಲ. ಯಾಕಂದ್ರೆ ಅಲ್ಲಿ ನೇರವಾಗಿ ಅವರು ವಂಶ ಪಾರಂಪರ್ಯಾಗಿ ಬರ್ತಾ ಇರ್ತಾರೆ ರಾಜಪ್ರಭುತ್ವದಲ್ಲಿ. ಅದಕ್ಕೋಸ್ಕರ ಅಂತಲ್ಲಿ ಏನಂದ್ರೆ ಚುನಾವಣೆ ಅಂತಕ್ಕಂಥ ಅಂಶದ ಬಗ್ಗೆ ಕಾಣೋದಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಮಾತ್ರ ನಾವು ಚುನಾವಣೆ ಅನ್ನುವಂಥ ಅಂಶದ ಬಗ್ಗೆ ಕಾಣ್ತೀವಿ ಅಂತ ನೋಡ್ತೀವಿ. ಅದರ ಜೊತೆಗೆ ಇದರ ಅರ್ಥವನ್ನು ನೋಡುವುದಾದರೆ ಇದರ ಮೂಲ ಪದ ಅಂದ್ರೆ ಚುನಾವಣೆ ಅನ್ನುವಂಥ ಪದ ಯಾವ ಪದದಿಂದ ಬಂದಿದೆ ಅಂದ್ರೆ ಲ್ಯಾಟಿನ್ ಪದವಾದ ಎಲಿಜೇರ್ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು. ಅಂದ್ರೆ ನಾವು ನೋಡ್ತಕ್ಕಂಥ ಈ ಚುನಾವಣೆ ಅನ್ನುವಂಥ ಪದ ಎಲಿಜೇರ್ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು. ಎಲಿಜೇರ್ ಅಂತಂದ್ರೆ ಏನು ಅರ್ಥವನ್ನ ಕೊಡುತ್ತಂದ್ರೆ ಆರಿಸು ಅನ್ನುವಂಥ ಅರ್ಥವನ್ನ ಕೊಡುತ್ತದೆ, ಆಯ್ಕೆ ಮಾಡು ಅನ್ನುವಂಥ ಅರ್ಥವನ್ನ ಕೊಡುತ್ತದೆ, ಅದರ ಜೊತೆಗೆ ಚುನಾಯಿಸು ಅನ್ನುವಂಥ ಅರ್ಥವನ್ನ ಕೊಡುತ್ತದೆ. ಇದರ ಮೂಲಕ ನಮ್ಗೆ ಚುನಾವಣೆ ಅನ್ನುವಂಥ ಪದ ಜಾರಿಗೆ ಬಂದಿರತಕ್ಕಂಥದ್ದನ್ನ ಕಾಣ್ತೀವಿ. ಅದರ ಜೊತೆಯಲ್ಲಿ ಇದು ಕೆಲವೊಂದು ಇದರಲ್ಲಿ 4-5 ಅಂಶಗಳು ಬರ್ತವೆ. ಚುನಾವಣೆಯಲ್ಲಿ 4-5 ಅಂಶಗಳು ಬರ್ತವೆ. ಆ ಅಂಶಗಳು ಏನು ಅಂತಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅನ್ನುವಂತ ಅಂಶ ಬರ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ 18 ವರ್ಷದ ನಂತರದ ಎಲ್ಲರೂ ಕೂಡ ಮತದಾನ ಕ್ಷೇತ್ರದಲ್ಲಿ ಭಾಗವಹಿಸುವಂತ ವ್ಯವಸ್ಥೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನಾವು ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತಂದ್ರೆ 18 ವರ್ಷ ಆಗಿರ್ಬೇಕು ಅಂತ ಕರಿತೀವಿ. 18 ವರ್ಷ ಆಗಿದ್ರೆ ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಹರಾಗಿರ್ತೀವಿ ಅಂತ ಕರಿತೀವಿ. 18 ವರ್ಷ ಮೇಲ್ಪಟ್ಟ ಎಲ್ಲ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗವಹಿಸಬಹುದು. ಏನು ಚುನಾವಣೆಯಲ್ಲಾದ್ರೂ ಭಾಗವಹಿಸಬಹುದು. ಅದರ ಜೊತೆಗೆ ನಾವು ಮತದಾನದಲ್ಲೂ ಕೂಡ ಭಾಗವಹಿಸಬಹುದು ಅಂತ ಕರಿತೀವಿ. ಅಂದ್ರೆ ಇದನ್ನ 61ನೇ ತಿದ್ದುಪಡಿ ಮಾಡಿ 1989ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಅಂದ್ರೆ 1989ಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತಂತಂದ್ರೆ ಈ ಮತದಾನದ ವಯಸ್ಸು 21 ವರ್ಷ ಆಗಿತ್ತು ಅಂತ ಕರಿತೀವಿ. ಅಂದ್ರೆ 1989ರಲ್ಲಿ 61ನೇ ತಿದ್ದುಪಡಿ ಮಾಡಿ ಇದನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಏನ್ ಬದಲಾವಣೆ ಮಾಡಿದಾರೆ ಅಂದ್ರೆ ಇದಕ್ಕಿಂತ ಮುಂಚೆ 21 ವರ್ಷ ಆಗಿತ್ತು. ಅಂದ್ರೆ ವೋಟ್ ಆಗ್ತಕ್ಕಂಥದ್ದು 21 ವರ್ಷ ಆಗಿತ್ತು. 61ನೇ ತಿದ್ದುಪಡಿ ಮಾಡಿ 1989ರಲ್ಲಿ ಏನ್ ಮಾಡಿದಾರೆ ಅಂದ್ರೆ 18 ವರ್ಷಕ್ಕೆ ಇದನ್ನ ಇಳಿಕೆ ಮಾಡಿದಾರ ಅಂತ ಕರಿತೀವಿ. ಅದರ ಜೊತೆಗೆ ಇಲ್ಲಿ ಸಾರ್ವತ್ರಿಕ ಚುನಾವಣೆ ಅನ್ನುವಂತ ಅಂಶ ಬರ್ತದೆ. ಸಾರ್ವತ್ರಿಕ ಚುನಾವಣೆ ಅಂತ ಬರ್ತದೆ. ಈ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಏನು ಅಂತಂದ್ರೆ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಒಂದು ಶಾಸನ ಸಭೆಗೆ ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ವಿಧಾನವನ್ನು ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಒಂದು ಶಾಸನ ಸಭೆಗೆ ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡುವ ವಿಧಾನವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಚುನಾವಣೆ ಅಂತ ಕರಿತೀವಿ. ಅಂದ್ರೆ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಒಬ್ಬ ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಭಾಗವಹಿಸುವ ಎಲ್ಲ ಪ್ರಜೆಗಳ ಗುಂಪನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಾರ್ವತ್ರಿಕ ಚುನಾವಣೆ. ಅದರಲ್ಲಿ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು. ಒಬ್ಬ ಪ್ರಜಾಪ್ರತಿನಿಧಿಯನ್ನ ಆಯ್ಕೆ ಮಾಡ್ಬೇಕಂದ್ರೆ ಅದರಲ್ಲಿ ಎಲ್ಲರೂ ಕೂಡ ಭಾಗವಹಿಸುವಂತದ್ದು. ಯಾರು ಅಂದ್ರೆ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಕೂಡ ನಾವು ಚುನಾವಣೆಯಲ್ಲಿ ಭಾಗವಹಿಸುವಂತ ಅಧಿಕಾರವನ್ನ
ಹೊಂದಿರ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಸಾರ್ವತ್ರಿಕ ಅಂತಂದ್ರೆ ಎಲ್ಲರನ್ನು ಒಳಗೊಂಡ ಅಂತ ಬರ್ತದೆ. ಒಬ್ಬ ಅಭ್ಯರ್ಥಿಯನ್ನ, ಒಂದು ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ಎಲ್ಲರನ್ನು ಒಳಗೊಂಡಂತೆ ಆಯ್ಕೆ ಮಾಡುವ ವಿಧಾನವನ್ನ ಏನಂತ ಕರಿತೀವಿ ಅಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥದ್ದು ಚುನಾವಣೆಯಲ್ಲಿ. ಎಲ್ಲರೂ 18 ವರ್ಷ ಮೇಲ್ಪಟ್ಟ ಎಲ್ಲರೂ ಭಾಗವಹಿಸುವುದಕ್ಕೆ ಅಂದ್ರೆ ಪ್ರಜಾಪ್ರತಿನಿಧಿನ ಆಯ್ಕೆ ಮಾಡುವ ವಿಧಾನವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಅದರ ಜೊತೆಗೆ ಮರು ಚುನಾವಣೆ ಅಂತ ಬರ್ತದೆ. ಮರು ಚುನಾವಣೆ ಅಂದ್ರೆ ಇದು ಕೆಲವುಗಳಲ್ಲಿ ಮಾತ್ರ ನಡೀತದೆ. ಮರು ಚುನಾವಣೆ ಅಂದ್ರೆ ಎಲ್ಲೆಲ್ಲಿ ನಡೀತಾವ ಅಂತಂದ್ರೆ ಎಲ್ಲಾದ್ರೂ ಅಸ್ತವ್ಯಸ್ತ ಆಗಿತ್ತಂದ್ರೆ ಅಥವಾ ಮತಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗಿದ್ರಂದ್ರೆ ಅಥವಾ ಅಲ್ಲಿ ಏನಾದ್ರೂ ಅವ್ಯವಹಾರ ಅಂತಕ್ಕಂಥದ್ದು ನಡೆದಿತ್ತು ಅಂದ್ರೆ ಮಾತ್ರ ಅಂತಲ್ಲಿ ನಾವು ಮರು ಚುನಾವಣೆ ಅಂತಕ್ಕಂಥದ್ದನ್ನ ಕಾಣ್ತೀವಿ. ಉದಾಹರಣೆಗೆ ಇಲ್ಲಿ ಸಿಂಧನೂರಲ್ಲಿ ಒಂದು ಮತಕ್ಷೇತ್ರದಲ್ಲಿ ಏನಾಗಿದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಮತಕ್ಷೇತ್ರದಲ್ಲಿ ಇದಕ್ಕಿಂತ ಮುಂಚೆ ಏನಾಗಿತ್ತಂದ್ರೆ ನಮ್ಮ ಹತ್ರ ವೋಟಿಂಗ್ ಮಷಿನ್ ಅಂತಕ್ಕಂಥದ್ದು ಇದ್ದಿಲ್ಲ, ಹಾಳೆ ವ್ಯವಸ್ಥೆ ಇತ್ತು. ಒಂದು ಬಾಕ್ಸ್ ಟೈಪ್ ಮಾಡಿ ಬಾಕ್ಸ್ ನಲ್ಲಿ ನಾವು ಹಾಕ್ತಾ ಇದ್ವಿ. ಆ ರೀತಿ ವ್ಯವಸ್ಥೆ ಇತ್ತು ಇದಕ್ಕಿಂತ ಮುಂಚಿತವಾಗಿ. ಆ ಬಾಕ್ಸ್ ನಲ್ಲಿ ಇದಕ್ಕಿಂತ ಮುಂಚೆ ಯಾರಾದ್ರೂ ನೀರು ಹಾಕ್ಬಿಟ್ರಂತಂದ್ರೆ ಮುಗಿತಾ, ಅಲ್ಲಿ ಎಷ್ಟು ಮತ ಬಂದಿದಾವ ಅನ್ನೋದೇ ಗೊತ್ತಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಮತ್ತೆ ಚುನಾವಣೆಯನ್ನ ನಡೆಸ್ತಾರೆ. ಆ ರೀತಿ ಮಾಡುವುದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮರು ಚುನಾವಣೆ ಅಂತ ಕರಿತೀವಿ. ಅಥವಾ ಅವ್ಯವಹಾರ ಮಾಡಿರ್ತಕ್ಕಂಥದ್ದು. ಈಗ ಈ ಪ್ರಸ್ತುತವಾಗಿ ಏನು ಚುನಾವಣೆ ಸಂದರ್ಭದಲ್ಲಿ ವ್ಯಾಲೆಟ್ಗಳು ಬರ್ತವೆ, ಅವುಗಳಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಸಾಕು ನಾವು ಯಾವ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ತೋರಿಸ್ತದೆ. ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಾದ್ರು ಬೇರೆ ಒಂದು ಪಕ್ಷಕ್ಕೆ ಹೊಂದಾಣಿಕೆ ಆಗಿದ್ರಂದ್ರೆ ಅಲ್ಲಿ ಒಳಗಡೆ ಏನಾದ್ರು ಅವ್ಯವಹಾರ ನಡೆದಿತ್ತು ಅಂತಂದ್ರೆ ಅದು ಜನರ ಗಮನಕ್ಕೆ ಬಂದಂತ ಪರಿಸ್ಥಿತಿಯಲ್ಲಿ ಏನಾಗ್ತದಂದ್ರೆ ಅಲ್ಲಿ ಮತ್ತೆ ಚುನಾವಣೆಯನ್ನ ನಡೆಸಬೇಕಾಗ್ತದೆ. ಅಂತದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮರು ಚುನಾವಣೆ ಅಂತಕ್ಕಂಥ ಅಂಶ ಕಂಡು ಬರ್ತದೆ. ಅದರ ಜೊತೆಗೆ ಉಪಚುನಾವಣೆ ಅಂತ ಬರ್ತದೆ. ಈ ಉಪಚುನಾವಣೆ ಅಂತಂದ್ರೆ ಇದನ್ನ ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಉಪಚುನಾವಣೆ ಅನ್ನುವಂತ ಅಂಶವನ್ನ ಕಾಣ್ತೀವಿ. ಯಾವ ಸಂದರ್ಭದಲ್ಲಿ ಅಂದ್ರೆ ಉದಾಹರಣೆಗೆ ಈಗ ಯಾವುದೋ ಒಂದು ಕ್ಷೇತ್ರದಿಂದ ಒಬ್ಬ MLA ಆಗಿರ್ಬೋದು, MP ಆಗಿರ್ಬೋದು ರಾಜೀನಾಮೆ ನೀಡಿದ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಉಪಚುನಾವಣೆ ನಡೀತದೆ. ರಾಜೀನಾಮೆ ನೀಡಬಹುದು ಅಥವಾ ಮರಣವನ್ನಾದ್ರೂ ಹೊಂದಿರಬಹುದು. ಅಂತ ಕ್ಷೇತ್ರಗಳಲ್ಲಿ ನಾವು ಮತ್ತೆ ಎಲೆಕ್ಷನ್ ನಡೆಸೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಉಪಚುನಾವಣೆ ಅಂತ ಕರಿತೀವಿ. ಮರು ಚುನಾವಣೆ ಅಂತಂದ್ರೆ ಏನಾದ್ರೂ ಅವ್ಯವಹಾರ ನಡೆದಂತ ಸಂದರ್ಭದಲ್ಲಿ ನಾವು ಮರು ಚುನಾವಣೆಯನ್ನು ನಡೆಸ್ತೀವಿ. ಉಪಚುನಾವಣೆ ಅಂದ್ರೆ ಒಂದು ಅಭ್ಯರ್ಥಿ ಒಂದು ಕ್ಷೇತ್ರದಿಂದ ರಾಜೀನಾಮೆ ನೀಡಿದ್ನಂದ್ರೆ ಅಥವಾ ಮರಣವನ್ನು ಹೊಂದಿದ್ನಂದ್ರೆ ಅಲ್ಲಿ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಉಪಚುನಾವಣೆ ಅಂತ ಕರಿತೀವಿ. ಅಂದ್ರೆ ಈಗ 2 ವರ್ಷಗಳ ಕಾಲ ಅಧಿಕಾರವನ್ನು ಮಾಡಿರ್ತಾರೆ. 2 ವರ್ಷ ಆದ್ಮೇಲೆ ಏನೋ ಕಾರಣಾಂತರಗಳಿಂದ ತೀರಿ ಹೋಗ್ತಾರೆ, ಹೃದಯಾಘಾತದಿಂದ ಏನೋ ಆಗಿ ತೀರಿ ಹೋಗ್ತಾರೆ. ಇನ್ನ 3 ವರ್ಷ ಅಧಿಕಾರಾವಧಿ ಉಳಿತದೆ ಅವ್ರದ್ದು. 5 ವರ್ಷ ಅಧಿಕಾರಾವಧಿಯಲ್ಲಿ 2 ವರ್ಷ ಅಧಿಕಾರ ಮಾಡಿದ್ರೆ ಇನ್ನು 3 ವರ್ಷ ಅಧಿಕಾರಾವಧಿ ಉಳಿತದೆ. ಆ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ನಾವು ಚುನಾವಣೆ ಮಾಡಿ ಇನ್ನೊಬ್ಬ ಅಭ್ಯರ್ಥಿಯನ್ನ ತಗೊಂಡು ಬರ್ತೀವಿ. ಆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಉಪಚುನಾವಣೆ ಅಂತ ಕರಿತೀವಿ. ಅದರ ಜೊತೆಗೆ ಮಧ್ಯಂತರ ಚುನಾವಣೆ ಅಂತ ಬರ್ತದೆ. ಈ ಮಧ್ಯಂತರ ಚುನಾವಣೆ ಅಂತಂದ್ರೆ ಈಗಿರ್ತಕ್ಕಂಥ ಪಕ್ಷ ಯಾವುದೇ ಪಕ್ಷ ಆಗಿರಲಿ ಆ ಪಕ್ಷ ಏನಾಗಿರ್ತದೆ ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡುವಂತ ವ್ಯವಸ್ಥೆ. ಅಂದ್ರೆ ಸಾಮೂಹಿಕವಾಗಿ ಅಂತಂದ್ರೆ ಪ್ರಸ್ತುತವಾಗಿ ನಾವು ಬಿಜೆಪಿ ಪಕ್ಷವನ್ನ ಕಾಣ್ತೀವಿ. ಕೇಂದ್ರದಲ್ಲಿ ಬಿಜೆಪಿ ಪಕ್ಷವನ್ನ ಕಾಣ್ತೀವಿ, ರಾಜ್ಯದಲ್ಲೂ ಕೂಡ ಬಿಜೆಪಿ ಪಕ್ಷವನ್ನ ಕಾಣ್ತೀವಿ. ಮಧ್ಯಂತರ ಚುನಾವಣೆ ಅಂದ್ರೆ ಸಾಮೂಹಿಕವಾಗಿ ಏನಂತಂದ್ರೆ ರಾಜೀನಾಮೆ ಕೊಟ್ಟ ನಂತರ ಮತ್ತೆ ಅಲ್ಲಿ ಚುನಾವಣೆಗಳನ್ನ ನಡೆಸುವಂತ ವ್ಯವಸ್ಥೆಯನ್ನ ನಾವು ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ 224+1 ಅಂದ್ರೆ 225 ಸ್ಥಾನಗಳಿವೆ. ಆ 225 ಸ್ಥಾನಗಳಲ್ಲಿ ಆಡಳಿತ ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು 113 ಸ್ಥಾನಗಳು ಅಂತ ಕರಿತೀವಿ. 113 ಸ್ಥಾನಗಳು.
ಈ 113 ಸ್ಥಾನವನ್ನು ಹೊಂದಿದ್ರು ಅಂತಂದ್ರೆ ಆಡಳಿತವನ್ನು ಮಾಡಬಹುದು. ಹೌದಾ? ಈಗ ಇವರ ಅಧಿಕಾರಾವಧಿ 5 ವರ್ಷ ಇರ್ತದ. ಹೌದಾ? 5 ವರ್ಷ ಇರ್ತದೆ. 5 ವರ್ಷಗಳಲ್ಲಿ ಇವರು 4 ಅಥವಾ 3 ವರ್ಷ ಆಡಳಿತವನ್ನು ಮಾಡಿ 3 ವರ್ಷ ಆಡಳಿತವನ್ನು ಮಾಡಿ ತದನಂತರ ನಾನಾ ಕಾರಣಗಳಿಂದ ರಾಜೀನಾಮೆಯನ್ನು ಕೊಡ್ತಾರೆ. ಇಲ್ಲಿರ್ತಕ್ಕಂಥವರು ರಾಜೀನಾಮೆಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಇವರ ಬದಲಿಗೆ ಆಡಳಿತಕ್ಕೆ ಬೇರೆ MLA-ಗಳನ್ನ ಆಯ್ಕೆ ಮಾಡಬೇಕಾಗ್ತದೆ. ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಮಧ್ಯಂತರ ಚುನಾವಣೆ. ಇಲ್ಲಿ ಪೂರ್ತಿಯಾಗಿ ಆಗಿರಲ್ಲ, ಅಧಿಕಾರಾವಧಿ ಪೂರ್ತಿ ಆಗಿರಲ್ಲ, 3 ವರ್ಷ ಆಗಿರ್ತಂದ್ರೆ ಇನ್ನೂ 2 ವರ್ಷ ಇರ್ತದೆ. ಅದಕ್ಕೆ ಮಧ್ಯಂತರದಲ್ಲಿ ಸಾಮೂಹಿಕವಾಗಿ ಚುನಾವಣೆಯನ್ನ ನಡೆಸ್ತಕ್ಕಂಥದ್ದು ಆ ಕ್ಷೇತ್ರಗಳಿಗೆ. ಅಲ್ಲಿ ಆಡಳಿತ ಮಾಡಲಿಕ್ಕೆ ಮತ್ತೆ ಚುನಾವಣೆಯನ್ನ ನಡೆಸ್ತಕ್ಕಂಥ ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಇವಿಷ್ಟು ಅಂಶಗಳು ನಾವು ಎಲ್ಲಿ ಕಾಣ್ತೀವಿ ಅಂತಂದ್ರೆ ಚುನಾವಣೆಗಳಲ್ಲಿ ಈ ರೀತಿಯ ಅಂಶಗಳನ್ನ ಕಾಣ್ತೀವಿ. ಸಾರ್ವತ್ರಿಕ ಚುನಾವಣೆ ಕಾಣ್ತೀವಿ, ಮರು ಚುನಾವಣೆ ಕಾಣ್ತೀವಿ, ಉಪ ಚುನಾವಣೆ ಕಾಣ್ತೀವಿ. ಅದರ ಜೊತೆಗೆ ಮಧ್ಯಂತರ ಚುನಾವಣೆ ಅಂತ ಬರ್ತದೆ. ಹೌದಾ? ಈ ರೀತಿಯಾದ ಅಂಶಗಳೆಲ್ಲವೂ ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ನಮಗೆ ಚುನಾವಣೆಗಳಲ್ಲಿ ಕಂಡು ಬರ್ತಾವ ಅಂತ ಹೇಳ್ತೀವಿ. ಹೌದಾ? ಅದರ ಜೊತೆಗೆ ಇದಕ್ಕೆ ಕೆಲವೊಂದು ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ಅಂತ ನೋಡ್ತೀವಿ. ಈ ಚುನಾವಣೆಯಲ್ಲಿ ಕೆಲವೊಂದು ಪ್ರಾಮುಖ್ಯತೆಯನ್ನ ಒಳಗೊಂಡಿದೆ ಅಂತ ನೋಡ್ತೀವಿ. ಎದಕ್ ಬೇಕಪ್ಪ ನಮ್ಗೆ ಚುನಾವಣೆ ಅಂತಕ್ಕಂಥದ್ದು? ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ನಮ್ಗೆ ಬೇಕು ಅಂತ ನೋಡುತ್ತಾ ಹೋದಾಗ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ನಮ್ಗೆ ಏನಂತಂದ್ರೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಹೇಳ್ತಾರೆ. ಇದನ್ನ ನಿಮ್ಗೆ 5 ಮಾರ್ಕ್ಸ್ಗೂ ಕೇಳೋ ಚಾನ್ಸಸ್ ಇರ್ತದೆ, 10 ಮಾರ್ಕ್ಸ್ಗೂ ಕೇಳೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಇವುಗಳನ್ನ ಸ್ವಲ್ಪ ಗಮನವಿಟ್ಟು ನೀವು ಓದಬೇಕು. ಹೌದಾ? ಇವುಗಳಲ್ಲಿ ನೋಡ್ಬೇಕಂದ್ರೆ ಪ್ರಮುಖವಾಗಿ ಇಲ್ಲಿ ನಿಮ್ಗೆ ಕ್ವಶನ್ ಏನಾದ್ರೂ ರೈಸ್ ಮಾಡಬಹುದು. ಚುನಾವಣೆಯ ಪ್ರಾಮುಖ್ಯತೆ ಅಂತಾದ್ರೂ ರೈಸ್ ಮಾಡಬಹುದು, ಅಥವಾ ಚುನಾವಣೆಯ ಮಹತ್ವ ಅಂತಾದ್ರೂ ರೈಸ್ ಮಾಡಬಹುದು. ಚುನಾವಣೆಯ ಮಹತ್ವಗಳನ್ನು ತಿಳಿಸಿ, ಚುನಾವಣೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಹೌದಾ? ಈ ರೀತಿ ಏನಾದ್ರೂ ಕೇಳಬಹುದು ನಿಮ್ಗೆ. ಎರಡಕ್ಕೂ ಕೂಡ ಚುನಾವಣೆಯ ಪ್ರಾಮುಖ್ಯತೆ ಅಂದ್ರೆ ಒಂದೇ, ಮಹತ್ವ ಅಂದ್ರೂ ಕೂಡ ಒಂದೇ. ಎದಕ್ ಬೇಕಪ್ಪ ನಮ್ಗ ಚುನಾವಣೆ ಅನ್ನುವಂಥದ್ದು? ಎದಕ್ ಬೇಕು ಅಂತ ಅಂಶಗಳನ್ನ ನೋಡಿದಾಗ ಇಲ್ಲಿ ಕೆಲವೊಂದು ಅಂಶಗಳನ್ನ ಕೊಟ್ಟಿದ್ದಾರೆ. ಯಾಕೆ ಬೇಕಂದ್ರೆ ಒಂದೇ ಅಂಶ ಹೇಳ್ತಾರವರು, ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ ಅಂತ ಹೇಳ್ತಾರೆ. ಚುನಾವಣೆ ಅನ್ನುವಂಥದ್ದು ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ ಅಂತ ಹೇಳ್ತಾರೆ. ಈ ಪ್ರಜಾಪ್ರಭುತ್ವ ಅಂತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಚುನಾವಣೆ ಅನ್ನುವಂಥದ್ದು ಏನು ಕಂಪಲ್ಸರಿಯಾಗಿ ಬೇಕಾಗ್ತದೆ. ಯಾಕಂದ್ರೆ ಚುನಾವಣೆ ನಡೆದಿದ್ರೆ ಮಾತ್ರ ಅಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಚುನಾವಣೆನೇ ಮುಖ್ಯವಾಗಿರ್ತದೆ. ಪ್ರಜೆಗಳು ತಮ್ಮನ್ನ ಆಡಳಿತ ಮಾಡುವಂತವರನ್ನ ತಾವೇ ಆಯ್ಕೆ ಮಾಡತಕ್ಕಂಥ ವಿಧಾನ ಇರ್ತದೆ. ಅಲ್ಲಿ ನಮ್ಗೆ ಪ್ರಮುಖವಾಗಿ ಏನಂದ್ರೆ ಈ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಕರಿತೀವಿ. ಅಲ್ಲಿ ಪಕ್ಷಗಳಿರ್ತವೆ, ಆಡಳಿತ ಪಕ್ಷಗಳು ಅಂತ ಬರ್ತವೆ, ವಿರೋಧ ಪಕ್ಷಗಳು ಅಂತ ಬರ್ತವೆ. ಅವುಗಳು ಆಡಳಿತದಲ್ಲಿ ಭಾಗವಹಿಸಿದವೆ. ಅವರನ್ನ ಆಯ್ಕೆ ಮಾಡ್ಬೇಕಂದ್ರೆ ಅದಕ್ಕೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಪ್ರಮುಖವಾಗಿ ಬೇಕಾಗ್ತದ ಅಂತ ಹೇಳ್ತೀನಿ. ಅದರ ಜೊತೆಗೆ ಎರಡನೇ ಅಂಶ ಹೇಳ್ತಾರೆ, ರಾಷ್ಟ್ರದಲ್ಲಿ ಎಲ್ಲಾ ಪ್ರಜೆಗಳಿಗೂ ಸಮಾನತೆ ಮತ್ತು ನ್ಯಾಯ ದೊರಕಿಸಲು ಅಂತ ಹೇಳ್ತಾರೆ. ಸಮಾನತೆ ಮತ್ತು ನ್ಯಾಯ ದೊರಕಿಸಲು, ರಾಷ್ಟ್ರದಲ್ಲಿ ಎಲ್ಲಾ ಪ್ರಜೆಗಳಿಗೂ ಸಮಾನತೆ ಮತ್ತು ನ್ಯಾಯವನ್ನು ದೊರಕಿಸಲು. ಈ ಏನು ನಮ್ಮ ರಾಷ್ಟ್ರದಲ್ಲಿ ಎಲ್ಲರಿಗೂ ಕೂಡ ಸಮಾನತೆ ಮತ್ತು ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತಂದ್ರೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಹೇಳ್ತೀವಿ. ಯಾಕಂದ್ರೆ ಎಲ್ಲಾದ್ರೂ ಕೂಡ ನಾವು ಚುನಾವಣೆಯಲ್ಲಿ ಭಾಗವಹಿಸ್ಬೇಕಂದ್ರೆ ಸಮಾನತೆ ಅನ್ನುವಂಥದ್ದು ಬೇಕಾಗ್ತದ ಅಂತ ಕರಿತೀವಿ. ಕೆಲವೊಂದು ವಿಧಿಗಳ ಪ್ರಕಾರ ಏನ್ ಮಾಡಿದಾರೆ ಅಂದ್ರೆ ಎಲ್ಲಾ ವರ್ಗದವರಿಗೂ ಕೂಡ ಏನು ಮೀಸಲಾತಿ ಅನ್ನುವಂತ ಅಂಶವನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. 330, 32 ವಿಧಿ, 34ನೇ ವಿಧಿ ಪ್ರಕಾರ ಏನ್ ಮಾಡಿದಾರೆ ಅಂದ್ರೆ ಏನು ಲೋಕಸಭೆಯಲ್ಲಿ, ರಾಜ್ಯಸಭೆಗಳಲ್ಲಿ ಏನು SC ST ಅವರಿಗೆ ಮೀಸಲಾತಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸಮಾನತೆ ಅನ್ನುವಂತ ಅಂಶದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಸಮಾನತೆ ಮತ್ತು ಸ್ವಾತಂತ್ರ್ಯ ಅನ್ನುವಂತ ಅಂಶ ನಮ್ಗೆ ಬೇಕು ಅಂತಂದ್ರೆ ಚುನಾವಣೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತ ಅಂತ ಹೇಳ್ತೀವಿ. ಅದರ ಜೊತೆಗೆ
ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸುವುದು ಅಂತ ಹೇಳ್ತೀವಿ. ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸುವುದು. ಹೌದಾ? ಪ್ರಜೆಗಳ ಹಿತಾಸಕ್ತಿಯನ್ನ ಈಡೇರಿಸಬೇಕಂದ್ರೆ ಅವ್ರಿರ್ತಕ್ಕಂಥ ಬೇಡಿಕೆಗಳನ್ನ ಪೂರೈಸಬೇಕಂತಂದ್ರೆ ಅದಕ್ಕೆ ನಮಗೆ ಚುನಾವಣೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತಾ ಅಂತ ಹೇಳ್ತೀವಿ. ಯಾಕಂತಂದ್ರೆ ನಮ್ಮಲ್ಲಿ ಇರುವಂತ ಏನು ಸಾಮಾನ್ಯವಾಗಿ ನಾವು ಆರ್ಥಿಕವಾಗಿ ಸಬಲರಾಗಬೇಕಂತಂದ್ರೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದೆ. ಹೌದಾ? ಈಗ ನಾವಿರ್ತಕ್ಕಂಥ ವಾತಾವರಣದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಏನಂತಂದ್ರೆ ಅಭಿವೃದ್ಧಿಗೆ ಒಬ್ಬ ನಾಯಕ ಅಂತಕ್ಕಂಥ ವ್ಯಕ್ತಿ ಬೇಕಾಗ್ತಾನೆ. ಅದನ್ನ ಆಯ್ಕೆ ಮಾಡ್ತಕ್ಕಂಥವ್ರು ನಾವಾಗಿರ್ತೀವಿ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ಹೋಗಲಾಡಿಸುವ ಉದ್ದೇಶದಿಂದ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ತೀವಿ. ಅದರಿಂದ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಏನಂದ್ರೆ ನಮ್ಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಹೇಳ್ತೀವಿ. ಹೌದಾ? ಅದರ ಜೊತೆಗೆ ಪ್ರಜೆಗಳು ತಮಗೆ ಬೇಕಾದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಅಂತ ಹೇಳ್ತಾರೆ. ಪ್ರಜೆಗಳು ತಮಗೆ ಬೇಕಾದ ಪ್ರತಿನಿಧಿಯನ್ನು ಆಯ್ಕೆ ಮಾಡಲು. ಹೌದಾ? ಪ್ರಜೆಗಳು ತಮಗೆ ಬೇಕಾಗಿರ್ತಕ್ಕಂಥ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದೆ. ಅದಕ್ಕೋಸ್ಕರ ಪ್ರಾಮುಖ್ಯತೆ ಇದೆ ಅಂತ ಹೇಳ್ತೀವಿ. ಈಗಿರ್ತಕ್ಕಂಥ MLA ಕೆಲಸ ಮಾಡಿಲ್ಲ ಅಂತ ತಿಳ್ತೀರಿ, ಈ MLA ತೆಗೆದುಹಾಕಿ ಬೇರೆ MLA ಇಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು. ಬೇಕಾದಂತ ಪ್ರತಿನಿಧಿಯನ್ನ ಆಯ್ಕೆ ಮಾಡ್ಕೋಬೇಕಂತಂದ್ರೆ ಅದಕ್ಕೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ಚುನಾವಣೆ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಹೌದಾ? ಅದರ ಜೊತೆಗೆ ಸಾರ್ವತ್ರಿಕ ಅಭಿಪ್ರಾಯ ರೂಪಿಸಲು ಸಹಾಯಕ ಅಂತ ಹೇಳ್ತಾರೆ. ಸಾರ್ವತ್ರಿಕ ಅಭಿಪ್ರಾಯ ರೂಪಿಸಲು ಅಂತಂದ್ರೆ ಎಲ್ಲರೂ ಏನು ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಅಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳು ಬೇಕಾಗ್ತವೆ. ಅವುಗಳನ್ನ ರೂಪಿಸಬೇಕಂತಂದ್ರೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ MLA ಆಯ್ಕೆ ಮಾಡ್ಬೇಕಂದ್ರೆ ನಾವು ಎಲ್ಲರನ್ನು ಒಳಗೊಂಡಂತೆ ಆಯ್ಕೆ ಮಾಡಿರ್ತೀವಿ. ಸಾರ್ವತ್ರಿಕ ಅಭಿಪ್ರಾಯಗಳನ್ನ ರೂಪಿಸೋದಕ್ಕೋಸ್ಕರ ಏನ್ ಮಾಡಿರ್ತೀವಿ ಅಂದ್ರ ಇಲ್ಲಿರ್ತಕ್ಕಂಥ ಏನು ಈ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿರ್ತೀವಿ. ಅದಕ್ಕೋಸ್ಕರ ಏನು ಅಂತಂದ್ರೆ ನಮಗೆ ಚುನಾವಣೆ ಅನ್ನುವಂಥದ್ದು ಬೇಕಾಗ್ತದ ಅಂತ ಹೇಳ್ತಾರೆ. ಅದರ ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜೆಗಳು ಭಾಗವಹಿಸಲು. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಜೆಗಳು ಭಾಗವಹಿಸಲು ಅಂತ ಹೇಳ್ತಾರೆ. ರಾಷ್ಟ್ರ ನಿರ್ಮಾಣದಲ್ಲಿ ಅಂತಂದ್ರೆ ಈಗಿರ್ತಕ್ಕಂಥ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವನ್ನ ಹೊರತುಪಡಿಸಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದ ಅಂತ ಹೇಳ್ತೀವಿ. ಚುನಾವಣೆ ಅನ್ನುವಂಥ ಅಂಶ ಬಹಳ ಮುಖ್ಯವಾಗ್ತದೆ. ಯಾಕಂದ್ರೆ ಇದಕ್ಕಿಂತ ಹಿಂದೆ ನೋಡಿದೀವಿ ನಾವು ಆಡಳಿತ ವ್ಯವಸ್ಥೆಯನ್ನ, ಪ್ರಸ್ತುತವಾಗಿ ನೋಡ್ತಾ ಇದ್ದೀವಿ. ಅಭಿವೃದ್ಧಿ ಆಗ್ಬೇಕು, ಬದಲಾವಣೆ ಆಗ್ಬೇಕು ಅಂದ್ರೆ ಒಂದು ಒಳ್ಳೆ ಉತ್ತಮವಾದ ರಾಷ್ಟ್ರ, ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದಕ್ಕೆ ಚುನಾವಣೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಯಾಕಂದ್ರೆ ಆಡಳಿತ ಮಾಡುವಂಥದ್ದು ಪಕ್ಷಗಳಾಗಿರ್ತವೆ. ಆ ಪಕ್ಷಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎದರಿಂದ ಬಂದಿರ್ತಾರಂದ್ರೆ ಚುನಾವಣೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿರ್ತಾರೆ. ಅವರು ಏನು ರಾಷ್ಟ್ರವನ್ನ ಅಭಿವೃದ್ಧಿ ಮಾಡ್ಬೇಕಂದ್ರೆ ಅವರು ಬಹಳ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸ್ತಾರ ಅಂತ ಕರಿತೀವಿ. ಆ ಕಾರಣಕ್ಕಾಗಿ ಏನಂತಂದ್ರೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗ್ತದ ಅಂತ ಹೇಳ್ತೀವಿ. ಅದರ ಜೊತೆಗೆ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕಾಪಾಡಲು. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ಕಾಪಾಡ್ಲಿಕ್ಕೋಸ್ಕರ ಚುನಾವಣೆ ಬೇಕಾಗ್ತದ ಅಂತ ಹೇಳ್ತೀವಿ. ಅದಿಲ್ಲಪ್ಪ ನಾವು ನೋಡ್ತೀವಿ MLAಗಳಲ್ಲಿ MP ಗಳಲ್ಲಿ ಅಲ್ಪಸಂಖ್ಯಾತರನ್ನು ನೋಡ್ತೀವಿ, SC ST ಅವರನ್ನು ನೋಡ್ತೀವಿ, OBC ಅವರನ್ನು ನೋಡ್ತೀವಿ. ಅವರ ಹಿತಾಸಕ್ತಿಗಳನ್ನ ರೂಪಿಸಿಕೊಳ್ಳಲಿಕ್ಕೆ ಏನಂತಂದ್ರೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಕರಿತೀವಿ. ಈ ಅಲ್ಪಸಂಖ್ಯಾತರು ಅಂತಂದ್ರೆ ಯಾರ್ಯಾರು ಬರ್ತಾರೆ? ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಮುಸ್ಲಿಂ ಬರ್ತಾರೆ, ಸಿಖ್ಖರು ಬರ್ತಾರೆ, ಅದರ ಜೊತೆಗೆ ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಅದರ ಜೊತೆಗೆ ಪಾರ್ಸಿಗಳು ಬರ್ತಾರೆ. ಇವಿಷ್ಟು ಜನ ಏನಂತಂದ್ರೆ ಈ ಅಲ್ಪಸಂಖ್ಯಾತರಲ್ಲಿ ಬರ್ತಾರ ಅಂತ ಕರಿತೀವಿ. ಇವರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ಬೇಕಂತಂದ್ರೆ ಅದಕ್ಕೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಕರಿತೀವಿ.
ಯಾಕಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಪಡೆದುಕೊಳ್ಬೇಕಂತಂದ್ರೆ ಅವರು ಏನು ರಾಜಕೀಯದಲ್ಲಿ ಭಾಗವಹಿಸಬೇಕಾಗ್ತದೆ. ರಾಜಕೀಯದಲ್ಲಿ ಭಾಗವಹಿಸೋದ್ರಿಂದ ಅವರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗ್ತದೆ. ಇಲ್ಲಂತಂದ್ರೆ ಆಗೋದಿಲ್ಲ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಏನಂತಂದ್ರೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಬೇಕಾಗ್ತದ ಅಂತ ಹೇಳ್ತಾರೆ. ಅದರ ಜೊತೆಗೆ ಪ್ರಜೆಗಳು ಪ್ರತಿನಿಧಿಗಳ ಮಧ್ಯೆ ಸಾಮರಸ್ಯ ಮೂಡಿಸಲು, ಪ್ರಜೆಗಳು ಪ್ರತಿನಿಧಿಗಳ ಮಧ್ಯೆ ಸಾಮರಸ್ಯ ಮೂಡಿಸಲು. ಚುನಾವಣೆ ಅಂತಕ್ಕಂಥದ್ದು ಪ್ರಜೆಗಳು ಮತ್ತು ಪ್ರತಿನಿಧಿಗಳ ಮಧ್ಯೆ ಸಾಮರಸ್ಯ ಹೊಂದಾಣಿಕೆ ಮಾಡಲಿಕ್ಕೆ ನಮಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿನಿಧಿ ಏನು ಜನರಿಂದ ಆಯ್ಕೆಯಾಗಿರ್ತಾನಂದ್ಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದನ್ನ ಏನು ಒದಗಿಸುವಂತ ಕೆಲಸ ಆತ ಮಾಡಬೇಕಾಗ್ತದೆ. ಆತಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸುವಂತ ಕೆಲಸ ಅಲ್ಲಿರ್ತಕ್ಕಂಥ ಜನರು ಮಾಡಬೇಕಾಗ್ತದೆ. ಪ್ರಜೆಗಳು ಅದ್ರ ಜೊತೆಗೆ ಪ್ರತಿನಿಧಿಗಳ ನಡುವಿನ ಸಂಬಂಧವನ್ನ ಸಾಮರಸ್ಯ ಮಾಡಲು ಅಂತ ಹೇಳ್ತಾರೆ. ಸಾಮರಸ್ಯ ಮಾಡಲು ಅಂತಂದ್ರೆ ಹೊಂದಾಣಿಕೆ ಮಾಡ್ಲಿಕ್ಕೆ ಏನಂತಂದ್ರೆ ನಮಗೆ ಈ ಚುನಾವಣೆ ಅನ್ನುವಂತ ಅಂಶ ಬೇಕಾಗ್ತದ ಅಂತ ಹೇಳ್ತಾರೆ. ಹೌದಾ? ಅದ್ರ ಜೊತೆಗೆ ಇನ್ನೊಂದು ಅಂಶ ಏನಂತಂದ್ರೆ ಜನಸೇವೆ ಮಾಡಲು ಪ್ರೇರೇಪಿಸುತ್ತದೆ ಅಂತ ಹೇಳ್ತಾರೆ. ಜನಸೇವೆ ಮಾಡಲು ಪ್ರೇರೇಪಿಸುತ್ತದೆ. ಹೌದಾ? ಜನಸೇವೆ ಮಾಡಲು ಪ್ರೇರೇಪಿಸುತ್ತದೆ ಅಂತಂದ್ರೆ ಈಗ ನಾವು ಜನರ ಸೇವೆ ಮಾಡಬೇಕು ಅಂತಂದ್ರೆ ಹೆಚ್ಚಾಗಿ ಎಲ್ಲಿ ನೋಡ್ತೀವಿ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತ ಅಂಶವನ್ನು ನೋಡ್ತೀವಿ. ಯಾಕಂದ್ರೆ ಒಂದು ಏನು ಇಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಬೇಕಾದಂತ ವಸ್ತುಗಳನ್ನ ಒದಗಿಸುವಂತ ವ್ಯವಸ್ಥೆ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ಅದಕ್ಕೋಸ್ಕರ ಏನು ಅಂತಂದ್ರೆ ಜನಸೇವೆ ಮಾಡಲು ಪ್ರೇರೇಪಿಸುತ್ತದೆ. ಚುನಾವಣೆ ಮಾಡೋದ್ರಿಂದ ಏನಾಗ್ತದಂದ್ರೆ ಎಲೆಕ್ಷನ್ ನಲ್ಲಿ ಗೆದ್ದಿತಾರೆ, ಗೆದ್ಮೇಲೆ ಏನು ಜನರ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ. ಅದಕ್ಕೋಸ್ಕರ ಜನಸೇವೆ ಮಾಡಲಿಕ್ಕೆ ಪ್ರೇರಣೆ ನೀಡುವಂತ ಅಂಶ ಏನು ಅಂತಂದ್ರೆ ಈ ಚುನಾವಣೆ ಅಂತ ಕರಿತೀವಿ. ಹೌದಾ? ಅದ್ರ ಜೊತೆಗೆ ಅಧಿಕಾರ ಪಕ್ಷದಿಂದ ಪಕ್ಷಕ್ಕೆ ಶಾಂತಿಯುತವಾಗಿ ವರ್ಗಾವಣೆ ಆಗುತ್ತದೆ. ಅಧಿಕಾರ ಪಕ್ಷದಿಂದ ಪಕ್ಷಕ್ಕೆ ಶಾಂತಿಯುತವಾಗಿ ವರ್ಗಾವಣೆ ಆಗುತ್ತದೆ ಅಂತ ಹೇಳ್ತಾರೆ. ಹೌದಾ? ಅಧಿಕಾರ ಅಂತಕ್ಕಂಥದ್ದು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಏನಂತಂದ್ರೆ ಶಾಂತಿಯುತವಾಗಿ ವರ್ಗಾವಣೆ ಆಗ್ತದ ಅಂತ ಕರಿತೀವಿ. ಯಾವುದರ ಮೂಲಕ ಅಂದ್ರೆ ಚುನಾವಣೆಯ ಮೂಲಕ. ಹೌದಾ? ಏನಂತಂದ್ರೆ ಇವಾಗ ನಮಗೆ ಚುನಾವಣೆನೇ ಇದ್ದಿಲ್ಲ ಅಂತ ತಿಳ್ಕರೆ ಇಲ್ಲಿ ಬಹಳಷ್ಟು ಗಲಾಟೆಗಳು ಆಗ್ತಾ ಇದ್ವು ಅಂತ ಕರಿತೀವಿ. ಯಾಕಂದ್ರೆ ಚುನಾವಣೆ ನಡೆಸೋದ್ರಿಂದ ಶಾಂತಿಯುತವಾಗಿ ಏನು ಅಲ್ಲಿರ್ತಕ್ಕಂಥ ಅಧಿಕಾರ ಅಂತಕ್ಕಂಥದ್ದು ಹಸ್ತಾಂತರ ಆಗ್ತದ ಅಂತ ಕರಿತೀವಿ. ಹೌದಾ? ನಾವು ಯಾವ ಆಧಾರದ ಮೇಲೆ ಈಗ ಅಧಿಕಾರವನ್ನ ಪಕ್ಷದಿಂದ ಪಕ್ಷಕ್ಕೆ ಹಸ್ತಾಂತರ ಮಾಡ್ತೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಬೆಂಬಲದ ಆಧಾರದ ಮೇಲೆ ಅಧಿಕಾರ ಶಾಂತಿಯುತವಾಗಿ ಹಸ್ತಾಂತರ ಮಾಡ್ತೀವಿ. ಎಲೆಕ್ಷನ್ ನಡೆಸ್ತೀವಿ. ಎಲೆಕ್ಷನ್ ನಡೆಸಿದಂತ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಬಹುಮತ ಬರ್ತದೆ ಅದನ್ನ ಆಡಳಿತ ಪಕ್ಷ ಅಂತ ಸ್ವೀಕಾರ ಮಾಡ್ತೀವಿ. ಉಳಿದಂತ ಪಕ್ಷಗಳನ್ನ ಏನಂತಂದ್ರೆ ವಿರೋಧ ಪಕ್ಷಗಳು ಅಂತ ಸ್ವೀಕಾರ ಮಾಡ್ತೀವಿ. ಯಾವುದೇ ರೀತಿಯಾದ ಗಲಭೆ ಗೊಂದಲ ಯುದ್ಧವಾಗದ ರೀತಿನಲ್ಲಿ ಏನಂತಂದ್ರೆ ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಶಾಂತಿಯುತವಾಗಿ ಪಕ್ಷದಿಂದ ಪಕ್ಷಕ್ಕೆ ವರ್ಗಾವಣೆ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯಾದ ತೊಂದರೆ ಮಾಡದಂತ ರೀತಿಯಲ್ಲಿ ಶಾಂತಿಯುತವಾಗಿ ವರ್ಗಾವಣೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಹೇಗಿದೆ ಅಂದ್ರೆ ಅಧಿಕಾರವನ್ನ ಯಾರು ತಗೋಬೇಕು ಅಂದ್ರ ಇಲ್ಲಿ ಯಾರು ಬಹುಮತ ಪಡೆದಿರ್ತಾರೋ ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ. ಯಾವುದೇ ಪಕ್ಷ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, ಇನ್ನಿತರೆ ಯಾವುದೇ ಪಕ್ಷ ಆಗಿರ್ಲಿ, ಹೌದಾ, ಬೆಂಬಲ ಇರತಕ್ಕಂತ ಪಕ್ಷ ಆಡಳಿತವನ್ನ ಮಾಡ್ತದೆ. ಬೆಂಬಲ ಇಲ್ಲದಿರುವ ಪಕ್ಷ, ಹೌದಾ, ನಮ್ಮ ಹತ್ರ ಇರತಕ್ಕಂತ MLA ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 225 MLA ಹೌದಾ. ಆಡಳಿತ ಮಾಡಬೇಕು ಅಂತಂದ್ರೆ ಯಾರಿಗೆ 113 MLA ಸಪೋರ್ಟ್ ಇರ್ತದೆ ಅವರು ನಮ್ಮ ಕರ್ನಾಟಕದಲ್ಲಿ ಆಡಳಿತವನ್ನ ಮಾಡಬಹುದು. ಆಡಳಿತ ಪಕ್ಷ ಅಂತ ಕರಿತೀವಿ. 113 MLA ಆಡಳಿತ ಪಕ್ಷ ಅಂತ ಕರಿತೀವಿ. ಆಡಳಿತವನ್ನ ಮಾಡಬೇಕು ಅಂದ್ರೆ 113 MLA ಸ್ಥಾನವನ್ನ ಪಡೆದಿರಬೇಕು. ಹಂಗಿದ್ರೆ ಆಡಳಿತವನ್ನು ಮಾಡಬಹುದು. ಇಷ್ಟು ಸ್ಥಾನಗಳನ್ನ ಯಾವ ಪಕ್ಷ ಮಾಡಿದ್ರು ಕೂಡ ಆಡಳಿತವನ್ನು ಮಾಡಬಹುದು. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್, JDS ಯಾವುದೇ ಪಕ್ಷ ಪಡೆದಿದ್ರು ಕೂಡ ಆಡಳಿತವನ್ನ ಮಾಡಬಹುದು.
ಹೌದಾ? ಹಾಗಾಗಿ ಅಧಿಕಾರ ಪಕ್ಷದಿಂದ ಪಕ್ಷಕ್ಕೆ ಶಾಂತಿಯುತವಾಗಿ ವರ್ಗಾವಣೆ ಆಗುತ್ತದೆ ಅಂತ ಹೇಳ್ತೀವಿ. ಶಾಂತಿಯುತವಾಗಿ ವರ್ಗಾವಣೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಗಲಾಟೆ ಮಾಡುವಂತ ಅವಶ್ಯಕತೆನೇ ಇಲ್ಲ. ಚುನಾವಣೆ ನಡೆಸಿರ್ತೀವಿ, ಚುನಾವಣೆಯಲ್ಲಿ ಜನರ ಬಹುಮತದ ಆಧಾರದ ಮೇಲೆ ಆಡಳಿತವನ್ನು ನಡೆಸ್ತಾ ಇರ್ತೀವಿ. ಹೌದಾ? ಆಡಳಿತ ನಡೆಸಬೇಕು ಅಂತಂದ್ರೆ ನಿಮಗೆ ಏನು 113 MLA ಗಳ ಸಪೋರ್ಟ್ ಬೇಕು ಅಂತ ಹೇಳ್ತೀವಿ. ಅಷ್ಟು MLA ಗಳ ಸಪೋರ್ಟ್ ಇತ್ತಂತಂದ್ರೆ ನೀವು ಆಡಳಿತವನ್ನು ಮಾಡಬಹುದು. ಅಷ್ಟು ಸಪೋರ್ಟ್ ಇಲ್ಲ ಅಂದ್ರೆ ಆಡಳಿತ ಮಾಡಲಿಕ್ಕೆ ಅರ್ಹರಲ್ಲ ಅಂತ ಚುನಾವಣೆಯಲ್ಲಿ ಏನು ನಮ್ಮ ಸಂವಿಧಾನದಲ್ಲಿ ತಿಳಿಸ್ತದೆ. ಇಷ್ಟು ಬಹುಮತವನ್ನ, ಅರ್ಧಕ್ಕಿಂತ ಒಂದು ಹೆಚ್ಚು ಬಹುಮತವನ್ನು ಪಡೆದಿದ್ರೆ ಆ ಪಕ್ಷ ಆಡಳಿತವನ್ನು ಮಾಡಬಹುದು. ಅದನ್ನೇ ನಾವು ಆಡಳಿತ ಪಕ್ಷ ಅಂತ ಕರಿತೀವಿ. ಅದರ ಹೊರತಾಗಿರ್ತಕ್ಕಂಥ ಪಕ್ಷಗಳನ್ನ, ಹೌದಾ, ಈಗ ಇಲ್ಲಿರ್ತಕ್ಕಂಥ 113 ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥ ಪಕ್ಷವನ್ನ ಆಡಳಿತ ಪಕ್ಷ ಅಂತ ಕರಿತೀವಿ. ಇದ್ರ ಜೊತೆಗೆ ಉಳಿದಂತ ಅಭ್ಯರ್ಥಿಗಳನ್ನ ಏನು ಅಂತ ಕರಿತೀವಿ ಅಂದ್ರೆ ನಾವು ವಿರೋಧ ಪಕ್ಷ ಅಂತ ಕರಿತೀವಿ. ಹೌದಾ? ಇದಿಷ್ಟು ಅಂಶಗಳನ್ನ ನಾವು ಎಲ್ಲಿ ಕಾಣ್ತೀವಿ ಅಂದ್ರೆ ಚುನಾವಣೆಯ ಪ್ರಾಮುಖ್ಯತೆಯಲ್ಲಿ ಕಾಣ್ತೀವಿ. ಹೌದಾ? ಅರ್ಥ ಆಯ್ತಲ್ಲ? ಇದಿಷ್ಟು ಬಹಳ ಮುಖ್ಯವಾದಂತ ಅಂಶ. ಹೌದಾ? ಈಗ ಪ್ರತ್ಯಕ್ಷ ಚುನಾವಣೆ ಅಂತ ಬರ್ತದೆ, ಪರೋಕ್ಷ ಚುನಾವಣೆ ಅಂತ ಬರ್ತದೆ. ಈಗ ನೋಡಿರ್ತಕ್ಕಂಥದ್ದು ಏನಂದ್ರೆ ಚುನಾವಣೆಯ ಪೂರ್ವ ಪೀಠಿಕೆ ನೋಡಿದೀವಿ, ಅರ್ಥ ನೋಡಿದೀವಿ. ಅದರ ಜೊತೆಗೆ ಚುನಾವಣೆಯಲ್ಲಿ ಬರ್ತಕ್ಕಂಥ ಅಂಶಗಳು, ಏನು ಅಂಶಗಳು ಬರ್ತವೆ, ಅದ ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ಏನು ಅಂತ ನೋಡಿದೀವಿ, ಮರು ಚುನಾವಣೆ ಅಂತಂದ್ರೆ ಏನು ಅಂತ ನೋಡಿದೀವಿ, ಉಪ ಚುನಾವಣೆ ಅಂತಂದ್ರೆ ಏನು ಅಂತ ನೋಡಿದೀವಿ. ಅದರ ಜೊತೆಗೆ ಮಧ್ಯಂತರ ಚುನಾವಣೆ ಅಂತಂದ್ರೆ ಏನು ಅನ್ನುವಂತ ಅಂಶವನ್ನ ನೋಡಿದೀವಿ. ಅದರ ಜೊತೆಗೆ ಇಲ್ಲಿ ನಮ್ಗೆ ಏನು ಎಷ್ಟು ಪ್ರಾಮುಖ್ಯತೆ ಇದೆ, ಯಾಕೆ ಬೇಕಪ್ಪ ನಮ್ಗೆ ಚುನಾವಣೆ ಅನ್ನುವಂತ ಏನು ಮಹತ್ವ, ಯಾಕೆ ಪ್ರಾಮುಖ್ಯತೆ ಅನ್ನೋದನ್ನ ಇಷ್ಟು ಅಂಶಗಳ ಮೂಲಕ ನೋಡಿದೀವಿ. ಹೌದಾ? ಈ ಎಲ್ಲಾ ಅಂಶಗಳಿಗೋಸ್ಕರ ಏನಂತಂದ್ರೆ ನಮ್ಗೆ ಚುನಾವಣೆ ಅಂತಕ್ಕಂಥದ್ದು ಬೇಕಾಗ್ತದ ಅಂತ ಕರಿತೀವಿ. ಹೌದಾ? ಈ ಕ್ವಶನ್ ನಿಮಗೆ 5 ಮಾರ್ಕ್ಸ್ಗೆ ಆದ್ರೂ ಕೇಳ್ಬೋದು, 10 ಮಾರ್ಕ್ಸ್ಗೆ ಆದ್ರೂ ಕೇಳ್ಬೋದು. ಹೌದಾ? ಚುನಾವಣೆಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಅಥವಾ ಚುನಾವಣೆಯ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ಕೇಳಿದ್ರೆ ಅಂತಂದ್ರೆ ನಿಮ್ಗೆ ಇದೆಲ್ಲವನ್ನು ಕೂಡ ನೀವು ಬರಿಬೇಕಾಗ್ತದೆ. ಅಂದ್ರೆ ಈ ಚುನಾವಣೆ ಅಂತಕ್ಕಂಥ ಪದ ಎಲ್ಲಿಂದ ಬಂದಿದೆ, ಹೌದಾ, ಈ ಚುನಾವಣೆಯಲ್ಲಿ ಇರ್ತಕ್ಕಂಥ ಮೂಲ ಅಂಶಗಳು ಏನು, ಹೌದಾ, ಅದರದ್ದು ಪ್ರಾಮುಖ್ಯತೆ ಏನು ಅನ್ನುವಂತ ಅಂಶವನ್ನ ನೀವು ಬರಿಬೇಕಾಗ್ತದೆ. ಇದಿಷ್ಟು ಚುನಾವಣೆಯ ಅರ್ಥ, ಅದ್ರ ಜೊತೆಗೆ ಪ್ರಾಮುಖ್ಯತೆ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಚುನಾವಣೆಯಲ್ಲಿ ಬರ್ತಕ್ಕಂಥ ವಿಧಾನಗಳು ಅಂತ ಬರ್ತವೆ. ಪ್ರತ್ಯಕ್ಷ ಚುನಾವಣೆ ಅಂತ ಬರ್ತದೆ, ಪರೋಕ್ಷ ಚುನಾವಣೆ ಅಂತ ಬರ್ತದೆ. ಆ ಕ್ಲಾಸನ್ನ ನೆಕ್ಸ್ಟ್ ಕ್ಲಾಸ್ಗೆ ಕಂಟಿನ್ಯೂ ಮಾಡಮ್ರಿ.